ಒಂದು ಪ್ರಶ್ನೆ ಯಾವಾಗಲೂ ಬರುತ್ತೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದನ್ನ ನಾವು ಕನ್ನಡದಲ್ಲಿ ಹೇಳ್ಕೊಡೋಕೆ ಇಂಗ್ಲಿಷ್ ಅದನ್ನು ಕಲಿಬೇಕಾ, ಕಲ್ತ್ರೆ ಏನಾಗುತ್ತೆ, ಯಾರು ಬೇಕು? ನಾನು 30 ವರ್ಷದ ಹಿಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಂಡಾಗ ನನಗೆ ನಾನು ಒಂದು ಪುಸ್ತಕ ಓದಿದ್ದೆ, ಹೌ ಗಾಡ್ ಥಿಂಕ್ಸ್ ಅಂತ. ಗಾಡ್, ದೇವರು ಪ್ರಾಬಬಿಲಿಟಿ ಥಿಂಕ್ ಮಾಡ್ತಾರ ಅಥವಾ ಲ್ಯಾಂಗ್ವೇಜ್ ಅಲ್ಲಿ ಥಿಂಕ್ ಮಾಡ್ತಾರ? ಥಿಂಕ್ ಮಾಡೋರು ಇಂಗ್ಲಿಷ್ ಮಾಡ್ತಾರೆ, ಕನ್ನಡದಲ್ಲಿ ಮಾಡ್ತಾರೆ, ಯಾವ ಲ್ಯಾಂಗ್ವೇಜ್ ಮಾಡ್ತಾರೆ? ಅದು ಒಂಥರ ಕ್ಯೂರಿಯಾಸಿಟಿ ಡೆವಲಪ್ ಮಾಡ್ತಾರೆ. ಏನ್ ಬೇಕು, ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡಿದಾಗ ಇದು ಮನುಷ್ಯರಿಗೆ ನಾವು ಬೇರೆ ಎಲ್ಲ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದೀವಿ. ಯಾವ್ದ್ರಲ್ಲಿ ನಾವು ಭಿನ್ನವಾಗಿದ್ದೀವಿ? ನಮ್ಮಲ್ಲಿ 2 ಗುಣಗಳು ತುಂಬಾ ಭಿನ್ನವಾಗಿವೆ. ಒಂದು, ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡ್ಕೊಳ್ಳೋದು, ಅದನ್ನ ಬೇರೆಯವರಿಗೆ ಕಮ್ಯುನಿಕೇಟ್ ಮಾಡೋದು. ಇದರಲ್ಲಿ ನಾವು ತುಂಬಾ ಅಡ್ವಾನ್ಸ್ ಆಗಿ ತುಂಬಾ ಮುಂದೆ. ಎರಡನೇದು, ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದಾಗ ಹಾಸ್ಯ ನಾವು ಚೆನ್ನಾಗುತ್ತೆ. ಪ್ರಾಣಿಗಳಿಗೆ ಹಾಸ್ಯ ಗೊತ್ತಾಗುತ್ತೆ, ನಮ್ಗೆ ಹಾಸ್ಯ ಚೆನ್ನಾಗುತ್ತೆ. ಯಾವುದೇ ಒಂದು ಜೋಕ್ ಹೇಳಿದಾಗ, ಒಂದು ಹಾಸ್ಯ ಪ್ರಸಂಗ ಹೇಳಿದಾಗ ಎಲ್ಲಿ ನಗಬೇಕು ಅಂತ ನಮ್ಗೆ ಗೊತ್ತಿದೆ. ಅದನ್ನ ನಾವು ತುಂಬಾ ಉತ್ತುಂಗದಲ್ಲಿರೋ ಮಾನವನ ಕ್ಯಾರೆಕ್ಟರಿಸ್ಟಿಕ್ ಅದ. ಹೈಯೆಸ್ಟ್ ಕ್ವಾಲಿಟಿ ಆಫ್ ದಿ ಹ್ಯೂಮನ್ ಈಸ್ ಹಿಸ್ ಎಬಿಲಿಟಿ ಟು ಎಂಜಾಯ್ ಹ್ಯೂಮನ್, ಕ್ರಿಯೇಟ್ ಹ್ಯೂಮನ್ ಅಂಡ್ ಟು ಬಿ ಕಾಂಪಿಟೇಟಿವ್ ಅಟ್ ಹೈಯರ್ ಲೆವೆಲ್. ನಾವು ಏನ್ ಮಾಡಬೇಕು ಅನ್ಕೋತೀವಿ. ಈಗ ಮನಸ್ಸು ಒಂದು ರೀತಿ ಹೇಗೆ ಅಂದ್ರೆ, ಮನಸ್ಸು ಅಂತ ಹೇಳ್ಬೋದನ್ನ ಮೈಂಡ್ ಅಂತ ಹೇಳ್ಬೋದಾ? ಯಾಕೆಂದ್ರೆ ಸಂಸ್ಕೃತದಲ್ಲಾಗಲಿ ಕನ್ನಡದಲ್ಲಾಗಲಿ ಅದಕ್ಕೆ ಈಕ್ವಲೆಂಟ್ ಪದಗಳಿಲ್ಲ, ತತ್ಸಮಾನ ತದ್ಭವ ಪದಗಳಿಲ್ಲ. ಅದಕ್ಕೆ ಮನಸ್ಸು ಅಂತ ಕರೆಯೋಣ, ಬುದ್ಧಿ ಅಂತ ಕರೆಯೋಣ. ಆ ಬುದ್ಧಿನೇ ಅದು ಮನುಷ್ಯನ ಗುಣ. ಆ ಗುಣವನ್ನ ಹೇಗ್ ಬೆಳೆಸ್ಬೇಕು, ಏನ್ ಮಾಡ್ಬೇಕು? ಆ ಗುಣನ ಒಂದು ಮೆಷಿನ್ ಮಾಡ್ಬೋದಾ? ಯಾವುದೋ ಒಂದು ಯಂತ್ರ ಮಾಡ್ಬೋದಾ? ಆ ಯಂತ್ರ ಗಣಿತದ ಸಹಾಯದಿಂದ ಮಾಡ್ಬೋದಾ? ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಸಹಾಯದಿಂದ ಮಾಡ್ಬೋದಾ ಅನ್ನೋದು ಒಂದು ಜಿಜ್ಞಾಸೆ ತುಂಬಾ ದಿನದಿಂದ ಜನಗಳಿತ್ತು. ಮೊದಲನೇದು 1950ರಲ್ಲಿ ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ ಇದನ್ನು ಶುರು ಮಾಡೋದು. ಇದನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೆಯೋಣ. ಈ ಚೆಸ್ ಎಲ್ಲ ಆಡೋದು ತುಂಬಾ ಚೆನ್ನಾಗಿ ಆಡ್ತಾನೆ, ಆ ಚೆಸ್ ನ ನಾವು ಕಂಪ್ಯೂಟರ್ ಜೊತೆ ಆಡ್ಸೋಣ ಅಂತ ಒಂದು ಶುರು ಮಾಡಿದಾಗ ಹೀಗೆ ಅವನು ಆಟ ಆಡ್ತಾನೆ ಅಂತ ಶುರು ಮಾಡಿ ಆ ನೋಡಕ್ ಶುರು ಮಾಡಿದಾಗ ಏನಾಯ್ತು, ಅವನ ಪದಗಳು ಬೇರೆ ಬೇರೆ ಲೇಯರ್ಗಳು ಹೇಗಿದೆ, ಯೋಚನೆಗಳು ಹೇಗಿದೆ ಅಂತ ಒಂದು ಬ್ರಾಂಚ್ ಶುರುವಾಯಿತು. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಒಂದು ಬ್ರಾಂಚ್ ಶುರುವಾಯಿತು. ಬಟ್ ಆಮೇಲೆ ಏನಾಗ್ತಿತ್ತು, ಇಲ್ಲ, ನಮ್ಮ ಯೋಚನೆಗಳು, ನಮ್ಮ ಆಕ್ಷನ್ಗಳು, ನಮ್ಮ ಬಿಹೇವಿಯರ್ಗಳು ಎಲ್ಲವನ್ನು ನಾವು ಪದರವಾಗಿ ಬೆಳೆಸಿ ನೋಡಬಹುದು, ಅದನ್ನ ರಿಪ್ಲಿಕೇಟ್ ಮಾಡಬಹುದು ಅಂತ ಯಾವಾಗ ಗೊತ್ತಾಯ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಹೊಸ ಬ್ರಾಂಚ್ ಆಗುತ್ತೆ. ಈಗ ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದಾರೆ. ನಾನು 30 ವರ್ಷದಿಂದ ಮಾಡಿದಾಗ ಆಗ್ತಿದ್ದೆ, ಇವನು ಮನುಷ್ಯನ ಚೇಂಜ್ ಮಾಡ್ತಾನೆ. ಈ ಚಳಿಗಾಲ ಅಂತ ಹೇಳ್ತಾನೆ. ಚಳಿಗಾಲ ಮಾಡಿದಾಗ ಏನು ಫಂಡಿಂಗ್ ಇಲ್ಲ, ಏನೂ ಇಲ್ಲ. ಸೊ ನಮ್ಗೆ ಏನಾಯ್ತು, 50ನೇ ಇಸ್ವಿನಲ್ಲಿ 70ನೇ ಇಸ್ವಿ ನಾವು ಮನುಷ್ಯರಿಗೆಲ್ಲ ತಿಳ್ಕೊಳ್ತೀವಿ, ಯಾವ ಕೆಲಸ ಮಾಡೋದು ಬೇಡ, ಎಲ್ರಿಗೂ ಯಾವ್ದು ಕೆಲಸ ಇಲ್ಲ, ಎಲ್ರಿಗೂ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ತಗೊಂಡೋಗ್ಬರುತ್ತೆ, ಎಲ್ಲ ಕೆಲಸಗಳನ್ನು ಮಾಡುತ್ತೆ, ಯೋಚನೆ ಮಾಡೋದಾಗ್ಲಿ, ಮ್ಯಾಥಮೆಟಿಕ್ಸ್ ಮಾಡೋದಾಗ್ಲಿ, ಸೈನ್ಸ್ ಆಗಲಿ ಎಲ್ಲಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡುತ್ತೆ ಅಂತ ಒಂದು ಹೈಪ್ ಬಂತು. ಆ ಹೈಪ್ ಏನಾಯ್ತು, 70ನೇ ಇಸ್ವಿ ಅಷ್ಟೊತ್ತಿಗೆ ಅವ್ರು ಅರ್ಥ ಮಾಡ್ಕೊಂಡು ಆಗಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಆಗಲ್ಲ ಅಂತ ಅರ್ಥ ಆದಾಗ ಆ ಫಂಡಿಂಗ್ ಎಲ್ಲ ಕಮ್ಮಿ ಆಯ್ತು. ಬಟ್ ಕೆಲವರು ಅವ್ರ ನಂಬಿಕೆ ಹೇಗಿರುತ್ತೆ ಅಂದ್ರೆ, ಯಾರೇನೇ ಹೇಳಿ ಅವ್ರು ನಂಬಿರೋದನ್ನ ಹುಡುಕಾಟ ಮಾಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಅವ್ರನ್ನ ದಾಷ್ಟಾರಗಳು ಅಥವಾ ಮೈಸ್ಟಿಕ್ಸ್ ಅಂತ ಕರೀತೀವಿ. ಇಲ್ಲಿ ಒಂದು 2-3 ಜನ ಮೈಸ್ಟಿಕ್ ಇದ್ರು. ಈಗ ಒಬ್ಬರು ಅವ್ರಿಗೆ ನೊಬೆಲ್ ಪ್ರೈಸ್ ಬಂದಿದೆ, ಜೆಫ್ರಿ ಹಿಂಟನ್ ಅಂತ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ ಮಾಡಿದ್ರು. ಅವ್ರು ಹೇಳಿದ್ದು ಹೇಗಿದ್ರೆ, ನೋಡಿ ವ್ಯತ್ಯಾಸ ಹೇಗಿದೆ ಅಂದ್ರೆ, ಅವ್ರು ಮಾಡಿದ್ದು ಮನುಷ್ಯನ ಬ್ರೈನ್ ಹೇಗಿರುತ್ತೆ ಅದನ್ನ ಹೆಂಗ್ ಮಾಡಬೇಕು ಅಂತ ಆಮೇಲೆ ಮುಂದಕ್ಕೆ ಇದಾಯ್ತು. ಅದು ಬಂದಾಗ ಏನಾಯ್ತು, ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ತುಂಬಾ ಇಂಪಾರ್ಟೆಂಟ್ ಆಯ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗ ಅದನ್ನ ಹೇಗೆ ಪಾಠ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಬಂದಾಗ ಕೆಲವು ವ್ಯಾಯಾಮಗಳು, ಬೇರೆ ಬೇರೆ ಎಕ್ಸರ್ಸೈಸ್ಗಳು ಬಂತು, ಬೇರೆ ಬೇರೆ ಆಯಾಮಗಳು ಬಂತು. ಆ ಆಯಾಮಗಳನ್ನ ನಾವು ಸ್ಟಡಿ ಮಾಡಿದಾಗ ಏನಾಯ್ತು, ಇಂಡಸ್ಟ್ರಿ ಬೇಗ ಅಕ್ಸೆಪ್ಟ್ ಮಾಡ್ಕೊಂಡು, ಅಕಾಡೆಮಿಕ್ಸ್ ಅಲ್ಲಿ ಹಳೆಯದೇ ಇತ್ತು. ಅದರಿಂದ ಮೊದಲನೇ ಪ್ರಶ್ನೆ ಬಂದ್ರೆ, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಎಲ್ಲೆಲ್ಲಿ ಉಪಯೋಗಿಸ್ಕೋಬಹುದು,
ಉಪಯೋಗಿಸ್ಕೊಳ್ಳೋಕೆ ಹೇಗೆ ಹೇಳ್ಕೊಡ್ಬೇಕು, ಅದಕ್ಕೆ ಏನೇನು ತಯಾರಿಕೆ, ಇದು 3 ಪ್ರಶ್ನೆಗಳು ನಮ್ಗೆ ಬೇಕಾಗುತ್ತೆ. ಮೊದಲನೇ ಪ್ರಶ್ನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲೆಲ್ಲಿ ಮಾಡಬಹುದು? ಈಗಿರೋ ಪ್ರಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಜುವಾಲಜಿ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಎರಡನೇದು, ಅದನ್ನ ಹೇಳ್ಕೊಡೋದಕ್ಕೆ ಹೇಗಿರ್ಬೇಕು? ಅದನ್ನ ಹೇಳ್ಕೊಡೋದು ಒಂದು ಇಂಡಸ್ಟ್ರಿ ಪ್ರಕಾರ ಹೇಳ್ಕೊಡ್ಬೋದು ಅಥವಾ ಅಕಾಡೆಮಿಕ್ ಪ್ರಕಾರ ಹೇಳ್ಕೊಡ್ಬೋದು. ಆದ್ರೆ ಮೂರನೇ ಆಯಾಮ ರೇವಾ ಯೂನಿವರ್ಸಿಟಿ ಹೇಗೆ ಕಂಡುಹಿಡಿದಿದೆ ಅಂದ್ರೆ ಇಂಡಸ್ಟ್ರಿಯವರೇ ಇಲ್ಲಿ ಬಂದು ಯಾಕೆ ಹೇಳ್ಕೊಡ್ಬಾರ್ದು? ಇಂಡಸ್ಟ್ರಿಯವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅಕಾಡೆಮಿಕ್ಸ್ ಅವರು ಹೇಳ್ಕೊಡ್ತಿದ್ದಾರೆ, ಇಂಡಸ್ಟ್ರಿಯವರೇ ಇಲ್ಲಿ ಬಂದು ಹೇಳ್ಕೊಟ್ರೆ ಹೇಗಾಗುತ್ತೆ? ಅದು ಒಂದು ಹೊಸ ರೂಪವನ್ನೇ ಮಾಡ್ತದೆ. ಈಗ ನೀವು ಬೇರೆ ಯೂನಿವರ್ಸಿಟಿ ಕಂಪೇರ್ ಮಾಡಿ ರೇವಾ ಯೂನಿವರ್ಸಿಟಿ ನೋಡಿದ್ರೆ ಈಗ 500 ಜನ 400 ಜನ 500 ಜನ ಕಂಪ್ಯೂಟರ್ ಸೈನ್ಸ್ ಫ್ಯಾಕಲ್ಟಿ ಏನಿದ್ದಾರೆ, 100 ಜನ ಇಂಡಸ್ಟ್ರಿ. ಅದೇ ಇಂಡಸ್ಟ್ರಿಯಲ್ಲಿ ಇಲ್ಲಿ ಬಂದು ಪಾಠ ಮಾಡಿ ಇಂಡಸ್ಟ್ರಿ ಏನ್ ನಡೀತಾ ಇದೆ ಅದು ಇಲ್ಲಿ ಸಿಗುತ್ತೆ. ಇಲ್ಲಿ ಇಂಡಸ್ಟ್ರಿ ಏನಾಗ್ತದೆ ಅಂತ ಮಾಡ್ತಿರೋದ್ರಿಂದ ಮುಂದಕ್ಕೆ ಏನ್ ಮಾಡ್ಬೋದು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಅದು ಯಾವಾಗ ಸ್ಟೂಡೆಂಟ್ಸ್ ಸಿಗುತ್ತೆ, ವಿದ್ಯಾರ್ಥಿಗಳು ಯಾವಾಗ ಸಿಗುತ್ತೆ, ಅವ್ರಿಗೆ ಒಂದು ರೀತಿ ಕಾನ್ಫಿಡೆನ್ಸ್ ಬರುತ್ತೆ. ನಾನು ಏನ್ ಮಾಡ್ಬೋದು, ಕೆಲಸ ಬೇಕಾ ನನಗೆ, ಕೆಲಸ ಇಲ್ಲದೆ ಇದ್ರೂ ನಾನು ಬರ್ತೀನಿ ಅನ್ನೋ ಒಂದು ಮನೋಭಾವ, ಕಾನ್ಫಿಡೆನ್ಸ್, ಮೈಂಡ್ ಸೆಟ್, ಅದು ತುಂಬಾ ಇಂಪಾರ್ಟೆಂಟ್. ಅದನ್ನು ನಾವು ಇಲ್ಲಿ ಆ ಮೈಂಡ್ ಸೆಟ್ ಹೇಗೆ ಬರುತ್ತೆ? ಒಬ್ಬ ಹುಡುಗನಿಗೆ ನೀನು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತೀಯ ಅಂದ್ರೆ ಅವನು ಒಪ್ಕೋತಾನೆ, ನಗುತ್ತಾನೆ. ಆದ್ರೆ ನಾವು ನೀರು ಹಾಕೋದು ಆಗದೆ ಇರ್ಬೋದು. ಅದ್ರ ಬದಲು ಇದನ್ನ ನೀನು ಮಾಡ್ಬೇಕು, ನಿನಗೆ ಸ್ಕಿಲ್ ಇದೆ, ನಿನಗೆ ಕಾಂಪಿಟೆನ್ಸ್ ಇದೆ, ನಿನಗೆ ನಾಲೆಜ್ ಇದೆ, ನಿನಗೆ ಎಕ್ಸ್ಪೀರಿಯನ್ಸ್ ಇದೆ, ಇದು 4 ನಾವು ಕೊಡಕ್ಕಾಗುತ್ತಾ ಅಂತ ಪ್ರಶ್ನೆ ನಮ್ಮ ಇಂಡಸ್ಟ್ರಿ. ಅದೇ ಪ್ರಶ್ನೆ. ಯು ಆರ್ ವೆರಿ ಸ್ಕಿಲ್ಡ್, ವೆರಿ ಗುಡ್, ಯು ಕ್ಯಾನ್ ಬಿಕಮ್ somebody as an employee. You have high knowledge, you are very good, you can do research. You have both, you have to need to. ಅದನ್ನ ಹೇಗೆ ಮೊದಲಿಂದಲೇ ಕೊಡ್ಬೇಕು? ಅದಕ್ಕೆ ಏನೇನು ಬೇಕಾಗಿದೆ? The 3 things which are required for doing this. ಮೊದಲನೇದು, ನಿಮ್ಮನ್ನ ಯಾರು ರೆಕಗ್ನೈಸ್ ಮಾಡ್ತಾರೆ? AICTE ರೆಕಗ್ನೈಸ್ ಮಾಡಿದೆ. ಇನ್ಫ್ಯಾಕ್ಟ್ ರೇವಾ ಯೂನಿವರ್ಸಿಟಿ ಏಷ್ಯಾದ ಎರಡನೇ ಯೂನಿವರ್ಸಿಟಿ ಮೈಕ್ರೋಸಾಫ್ಟ್ ಇಂದ ರೆಕಗ್ನೈಸ್ ಮಾಡಿದೆ. AI ಟೀಚ್ ಮಾಡೋದಕ್ಕೆ ಎರಡನೇ ಯೂನಿವರ್ಸಿಟಿ, ಮೊದಲನೇ ಯೂನಿವರ್ಸಿಟಿ ನ್ಯಾಷನಲ್ ಯೂನಿವರ್ಸಿಟಿ ಸಿಂಗಾಪುರ್, ಎರಡನೇ ಯೂನಿವರ್ಸಿಟಿ ರೇವಾ ಯೂನಿವರ್ಸಿಟಿ. ಇದು ಒಂದು industry recognition and the students can recognize this. You can ask them to check that it's a fact. ಎರಡನೇದು, ಇಂಡಸ್ಟ್ರಿ ಬಗ್ಗೆ ಪಾಠ ಮಾಡೋದ್ರಿಂದ ಆ ಗ್ಯಾಪ್ ಇದೆಯಲ್ಲ, ನಾನು ಹೇಳ್ಕೊಟ್ಟಿದ್ದು ಇಂಡಸ್ಟ್ರಿ ಬೇಕಾಗಲ್ಲ, ಇಂಡಸ್ಟ್ರಿ ಹೋಗಿ ಅನ್ಲರ್ನ್ ಮಾಡಬೇಕು, ಅದೇನು ಹೇಳ್ತಲ್ಲ, ಆ ಪ್ರಾಬ್ಲಮ್ ಇರೋದಿಲ್ಲ. ಇಂಡಸ್ಟ್ರಿಯಲ್ಲೇ ಬಂದು ಮಾಡ್ತಾದ್ರಿಂದ ನಾವು ಏನ್ ಬೇಕೋ ಅದನ್ನು ಮಾಡ್ತಾರೆ. ಯಾಕಂದ್ರೆ ನಮಗೆ ಜನರಲ್ಲಿ 2 ಲೇಯರ್ ಮಾಡ್ತೀವಿ. ಈಗ ಏನ್ ಬೇಕು, ಈ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಏನ್ ಬೇಕು, ಇನ್ನು 5 ವರ್ಷದಲ್ಲಿ ಏನಿರುತ್ತೆ, ಇದು ಎರಡನ್ನೂ ನೋಡ್ತಿರೋದ್ರಿಂದ ಇಂಡಸ್ಟ್ರಿ ಬಂದ್ ಮಾಡಿದಾಗ ಆ ಗ್ಯಾಪ್ ಕಮ್ಮಿ ಆಗುತ್ತೆ. ಆ ಗ್ಯಾಪ್ ಇರೋದಿಲ್ಲ ಅಂತ ಹೇಳಬಾರಲ್ಲ, ಗ್ಯಾಪ್ ಕಮ್ಮಿ ಆಗುತ್ತೆ. ಅದು ಎರಡನೇದು ರೇವಾ ಯೂನಿವರ್ಸಿಟಿ. ಮೂರನೇದು, ನಾರ್ಮಲಿ ನಮ್ಮ PhD ಹೇಳ್ತೀವಿ, ಈ PhD ಮಾಡಿದ್ರೆ ನಮ್ಮ ಕಂಪ್ನಿ ಓಪನ್ ಮಾಡಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಎಲ್ರಿಗೂ ಕೆಲಸ ಕೊಡಬೇಕು, ಎಲ್ರಿಗೂ ಗೌರ್ಮೆಂಟ್ ಕೆಲಸ ಇರಬೇಕು, ಆ ಯೋಜನೆ ತಪ್ಪಾಗುತ್ತೆ. ಎಲ್ರಿಗೂ ಇಂಡಿಪೆಂಡೆಂಟ್ ಆಗಿ ಸಸ್ಟೈನಬಲ್ ಆಗಿರ್ಬೇಕು. ಆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂದಾಗ ಅವ್ರು ಮಾಡಿದ್ದು ಇನ್ನು 5 ವರ್ಷಕ್ಕಾಗತ್ತೆ, 10 ವರ್ಷಕ್ಕಾಗತ್ತೆ ಅಂತ ಬಂದಾಗ ಅವ್ರು ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ. ಇಟ್ಸ್ ಎ ಮೈಂಡ್ ಸೆಟ್ ಚೇಂಜ್. ನಾವೇನ್ ಹೇಳ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಲ್ಲರೂ ಅಪ್ಲೈ ಮಾಡ್ಕೋಕ್ಕಾಗಲ್ಲ. 4 ಸೆಟ್ಗಳಿವೆ. ಒಂದು ಮೈಂಡ್ ಸೆಟ್ ಇರುತ್ತೆ, ಅವರ ಆಟಿಟ್ಯೂಡ್ ಚೇಂಜ್ ಆಗುತ್ತೆ. AI ಎಲ್ಲ ಕಡೆ ಇಟ್ ಬಿಕಮ್ಸ್ ಪರ್ವೇಸಿವ್. ಅದ್ರ ಜೊತೆ ಹೇಗೆ ಅನ್ನೋದಕ್ಕೆ ಅದನ್ನ ಹೇಗೆ ಉಪಯೋಗ ಮಾಡಬೇಕು, ದಿ ಎಥಿಕಲ್ ಅಪ್ಲಿಕೇಶನ್ ಆಫ್ AI ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಇಲ್ಲಿ ಮೊದಲಿಂದನೇ ಹೇಳ್ಬೋದು. ಯಾರೋ ಅದನ್ನ ಟ್ರ್ಯಾಕ್ ಮಾಡ್ತಾ ಇದ್ವಿ, ಟ್ರ್ಯಾಕ್ ಮಾಡಿ ಸರಿನಾ ಅಲ್ವಾ, ಎಥಿಕಲ್ ಅಲ್ವಾ, ಮಾರಲ್ ಅಲ್ವಾ, ಆ ಭಾವನೆನ ತರಬೇಕು. ಅದನ್ನ ರೇವಾ ಯೂನಿವರ್ಸಿಟಿ ಮಾಡ್ತಾರೆ. ಅವ್ರಿಗೆ ಒಂದು ಎಥಿಕಲ್ ರೆಸ್ಪಾನ್ಸಿಬಲ್ ಅಪ್ಲಿಕೇಶನ್ ಆಫ್ AI ಹೇಗಿರಬೇಕು ಅನ್ನೋದನ್ನ ಮೊದಲನೇ ಸೆಮಿಸ್ಟರ್, ಮೊದಲನೇ ದಿನದಿಂದಲೇ ಮಾಡ್ತೀವಿ.
ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.